ಹುಬ್ಬಳ್ಳಿಯಲ್ಲಿ ನೇಹಾ ಅಂಜಲಿ ಹತ್ಯೆ ಬಳಿಕ ಖಾಕಿ ವಿರುದ್ಧ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಧಿಕಾರಿಗಳ ಬದಲಾವಣೆಗೆ ಪಟ್ಟು ಹಿಡಿಯಲಾಗಿದೆ. ನೋಡಿ, ಹುಬ್ಬಳ್ಳಿಯಲ್ಲಿ ನೇಹಾ ಅಂಜಲಿ ಎರಡು ಹತ್ಯೆ ಆಗಿದೆ. ಈ ಎರಡೂ ಹತ್ಯೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇದೆ. ಪ್ರಮುಖವಾಗಿ ಪೊಲೀಸರ ವಿಚಾರದಲ್ಲಿ ಸಾರ್ವಜನಿಕರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಬದಲಾವಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಸಮರ್ಥವಾಗಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳನ್ನ ಬದಲಾಯಿಸಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ಗೆ ಕಾಂಗ್ರೆಸ್ ಮುಖಂಡರಿಂದಲೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ನೇಹಾ ಕೊಲೆಯ ನಂತರ ಪೋಷಕರು ಭಯದ ವಾತಾವರಣದಲ್ಲಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅವಳಿ ನಗರಕ್ಕೆ ಖಡಕ್ ಅಧಿಕಾರಿಗಳನ್ನ ದಯವಿಟ್ಟು ನೇಮಕ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ನೇಹಾ ಹತ್ಯೆಯು ಕೂಡ ಇದು ಇಡೀ ರಾಷ್ಟ್ರದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಬಹಳ ಆಘಾತ ಆದಂತ ಪ್ರಕರಣ ಇದು. ಅದನ್ನೇ ಇನ್ನು ಮರ್ತಿಲ್ಲ. ಅಂಜಲಿ ಪ್ರಕರಣ ಆಗತ್ತೆ. ಅದು ಕೂಡ ಆತ ನೇಹನನ್ನ ಕೊಲೆ ಮಾಡ್ದ ಹಾಗೆ ನಿನ್ನೂ ಕೊಲೆ ಮಾಡ್ತೀನಿ ಅಂತ ಆವಾಜ್ ಹಾಕಿ ಕೊಲೆ ಮಾಡಿದ್ದಾನೆ. ಸೊ ಹೀಗಿರ್ಬೇಕಾದ್ರೆ ಪಾಪ ಹೆಣ್ಣು ಹೆತ್ತೋರು ಏನ್ರಿ ಯೋಚನೆ ಮಾಡ್ತಾರೆ? ಮಕ್ಳನ್ನ ಸ್ಕೂಲಿಗೆ ಕಳ್ಸೋದು ಹೆಂಗೆ, ಕಾಲೇಜಿಗೆ ಹೋದವ್ರು ಆರಾಮಾಗಿ ವಾಪಸ್ ಬರ್ತಾರೆ ಅಂತ ಯೋಚನೆ ಮಾಡೋದು ಹೆಂಗೆ, ಹೆಣ್ಣು ಮಕ್ಳನ್ನ ಹೆತ್ತೋರ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅಯ್ಯೋ, ಮಗಳು ಎಲ್ಲಿದ್ದಳೋ, ಹೋದ್ಲೋ, ಬಂದ್ಲೋ, ಏನ್ ಕತೆನೋ, ಯಾವ ಪುಂಡರಿಗೆ ಏನ್ ಮಾಡಿದ್ರೋ, ಈ ತರದ ಭಯದ ವಾತಾವರಣದಲ್ಲಿ ಎಷ್ಟು ದಿನ ಅಂತ ಜೀವನ ಮಾಡಕ್ ಸಾಧ್ಯ ಆಗತ್ತೆ? ಹಾಗಾಗಿ ದಯವಿಟ್ಟು ಯಾರಾದ್ರೂ ಒಳ್ಳೆ ಅಧಿಕಾರಿಗಳನ್ನ ನೇಮಕ ಮಾಡಿ. ಖಡಕ್ ಆಫೀಸರ್ಸ್ ಬೇಕು ನಮಗೆ. ಅವ್ರು ಬಂದಿದ್ದಾರೆ ಅಂತ ಅಂದ್ರೆ ಎಲ್ಲ ಹೆದರ್ಕೊಳ್ಬೇಕು. ಆ ತರದ ಆಫೀಸರ್ಸ್ ಯಾರಾದ್ರೂ ಇದ್ರೆ ದಯವಿಟ್ಟು ಅವ್ರನ್ನ ಇಲ್ಲಿ ಕರ್ಕೊ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳ ಬದಲಾವಣೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲ ಅಂತಂದ್ರೆ ಪೋಷಕರು ಒಂದು ಭಯದ ವಾತಾವರಣದಲ್ಲಿ ಇರಬೇಕಾಗತ್ತೆ. ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೂ ಕಳಿಸಲ್ಲ. ಇತ್ತೀಚೆಗೆ ತಾನೇ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗ್ತಾ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಿದ್ದಾರೆ, ಒಳ್ಳೊಳ್ಳೆ ಕಡೆ ಕೆಲಸಕ್ಕೆ ಸೇರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಂದೆ ತಾಯಿಗೆ ಒಂದು ಭಯದ ವಾತಾವರಣ ಹುಟ್ಕೊಂಡ್ಬಿಟ್ರೆ, ಅಯ್ಯೋ ನಮ್ಮ ಮಕ್ಕಳು ಬಸ್ಸಲ್ಲಿ ಓಡಾಡ್ತಾರೆ, ನಡ್ಕೊಂಡು ಹೋಗ್ತಾರೆ, ಕಷ್ಟ ಆಗತ್ತೆ, ಏನಾಗುತ್ತೋ ಏನೋ, ಜೀವಂತವಾಗಿದ್ರೆ ಸಾಕು ನಮಗೆ, ಆ ಥರದೊಂದು ಯೋಚನೆಗಳು ಹೆತ್ತವ್ರ ಮೈಂಡಿಗೆ ಬಂದ್ಬಿಟ್ರೆ ಹೆಣ್ಮಕ್ಳ ಎಜುಕೇಶನ್ ಕತೆಗೆ ಏನಾಗತ್ತೆ, ಅಥವಾ ಅವ್ರ ಕೆಲ್ಸಕ್ಕೆ ಹೋಗಿ ಬರೋ ಕತೆಗಳಿಗೆ ಏನಾಗತ್ತೆ? ಈ ಥರದ ವಾತಾವರಣದಲ್ಲಿ ಹೆಣ್ಮಕ್ಳು ಓಡಾಡ್ಕೊಂಡಿರೋದಕ್ಕೆ ಸಾಧ್ಯ ಆಗತ್ತಾ? ಬೆಳೆಸೋದಕ್ಕೆ ಸಾಧ್ಯ ಆಗತ್ತಾ? ನಮಗೆ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಅನ್ಸೋಕ್ ಶುರು ಆಗ್ಬಿಟ್ರೆ ತೀರಾ ಕಷ್ಟ ಆಗತ್ತೆ. ಹಾಗಾಗಿ ದಯವಿಟ್ಟು ಯಾರಾದ್ರೂ ಒಂದು ಉತ್ತಮ ಅಧಿಕಾರಿಗಳನ್ನ ನೇಮಕ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಗೃಹ ಸಚಿವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಇದಕ್ಕೆ ಯಾರಾದ್ರೂ ಕಡಿವಾಣ ಹಾಕುವಂತ ಖಡಕ್ ಅಧಿಕಾರಿಗಳು ಬೇಕು. ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯ. ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಒಬ್ಬ ಮಾಡ್ದಂಗೆ ಇನ್ನೊಬ್ಬ ನಾನು ಹಂಗೆ ಮಾಡಿ ನಿನ್ನ ಕೊಲೆ ಮಾಡ್ತೀನಿ ಅಂತ ಆವಾಜ್ ಹಾಕಿ ಮನೆಗೆ ನುಗ್ಗಿ ಹೋಗಿ ಕೊಲೆ ಮಾಡಿ ಬರ್ತಾರೆ ಅಂತಂದ್ರೆ ಇವರು ಕಾನೂನಿಗಾಗ್ಲಿ ಖಾಕಿಗಾಗ್ಲಿ ಹೆದರ್ತಾ ಇದ್ದಾರಾ? ಇಲ್ಲ ಅಲ್ವಾ? ಹಾಗಾಗಿ ಖಂಡಿತವಾಗಿಯೂ ಒಬ್ಬ ಒಳ್ಳೆ ಅಧಿಕಾರಿಗಳು ಬೇಕಾಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಿದೆ.